ಶುರು ಮಾಡೋದೇ ಮರ್ತೋದೆ ನೋಡಿ, ಕುತ್ಕೊಂಡು ಆಟೋ ಜೊತೆ ಆಟಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಈಗಾಗಲೇ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಎಲ್ಲ ಬೆಳವಣಿಗೆಗಳನ್ನ ನೀವು ನೋಡ್ತಾನೆ ಇದ್ದೀರಾ. ಒಂದು ಕಡೆ ಬಿಡದಿ ಲ್ಯಾಂಡ್ ಅಕ್ವಿಸಿಷನ್ ಆದರೆ, ಇನ್ನೊಂದು ಕಡೆ ನಮ್ಮ ಫುಟ್ಪಾತ್ ಒತ್ತುವರಿ. ಸೊ ಈ ಎಲ್ಲ ಇಶ್ಯೂಗಳಿಗೆ ಹಾಗೆ ಮುಂದೆ ಬರುವಂಥ ಹಲವಾರು ಪ್ರಾಬ್ಲಮ್ಸ್ಗೆ ಇರುವಂಥ ಒಂದೇ ಒಂದು ಸೊಲ್ಯೂಷನ್ನು ಪ್ರಜಾಕೀಯ. ಆ್ಯಂಡ್ ನಿಮಗೆಲ್ಲ ಗೊತ್ತೇ ಇದೆ, ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷ ಶುರು ಮಾಡಿದಾಗ ಇದೇ ಆಟೋ ಚಿಹ್ನೆ ಇಟ್ಕೊಂಡು ಪಕ್ಷನ ಶುರು ಮಾಡಿದರು. ಈಗ ಅದರ ಚಿಹ್ನೆ ಚೇಂಜ್ ಆಗಿದೆ, ಬಟ್ ಸಿಂಬಾಲಿಕ್ ಆಗಿರಲಿ ಅಂತ ಆಟೋನ ಮುಂದೆ ತಗೊಂಡು ನಿಲ್ಸ್ಕೊಂಡಿದ್ದೀನಿ. ಸೊ ಇವತ್ತು ನಿಮಗೆ ಈ ವಿಡಿಯೋಲ್ಲಿ ಪ್ರಜಾಕೀಯ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ, ಹಾಗೆ ತುಂಬ ಜನಕ್ಕೆ ಓದೋದಕ್ಕೆ ಬರಲ್ಲ, ಅವ್ರಿಗೆ ಯಾರಾದರೂ ಈ ವಿಡಿಯೋ ನೋಡಿ ಪ್ರಜಾಕೀಯ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಬೋದು, ಹಾಗೆ ಪ್ರಜಾಕೀಯ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಕೂಡ ತಿಳ್ಕೊಬೋದು. ಸೊ ಬನ್ನಿ, ಇವತ್ತು ಅಪ್ಲಿಕೇಶನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತೀನಿ, ಹಾಗೆ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ, ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡು ಬನ್ನಿ, ಆಮೇಲೆ ಶುರು ಮಾಡೋಣ. ಸೊ ಸ್ನೇಹಿತರೆ, ನೀವು ಪ್ರಜಾಕೀಯ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಿಮ್ಮ ಫೋನಲ್ಲಿ ಪ್ರಜಾಕೀಯ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು. ಸೊ ಮೊದಲನೇದಾಗಿ ನಾನು ನನ್ನ ಫೋನಲ್ಲಿ ಪ್ರಜಾಕೀಯ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಾ, ಪ್ರಜಾಕೀಯ ಅಂತ ನೀವು ಟೈಪ್ ಮಾಡಿದ ತಕ್ಷಣ ನಿಮಗೆ ಬರುತ್ತೆ. ಸೊ ಕೆಳಗಡೆ ಹೋಗಿ ನೀವು ಡೌನ್ಲೋಡ್ ಒತ್ತಿದ ತಕ್ಷಣ ಡೌನ್ಲೋಡ್ ಆಗುತ್ತೆ ಅಪ್ಲಿಕೇಶನ್. ಡೌನ್ಲೋಡ್ ಆದಮೇಲೆ ಇಂಟರ್ಫೇಸ್ ಹೇಗಿರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನೋಡಿ, ಪ್ರಜಾಕೀಯ ಅಂತ ಕ್ಲಿಕ್ ಮಾಡಿ ಇಂಟರ್ಫೇಸ್ ನಿಮಗೆ ರಾಜಕೀಯ ಮೇಲೆ ಒಂದು ಲೈನ್ ಹೊಡೆದ್ಬಿಟ್ಟಿದೆ. ಇದು ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಪ್ರಜಾಕೀಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಮೇಲ್ಗಡೆ ನಿಮಗೆ ಇಂಗ್ಲಿಷ್ ಅಂತ ಇದೆ, ನೀವು ಬೇಕಾದ್ರೆ ಅದನ್ನ ಯಾವುದೇ ಲ್ಯಾಂಗ್ವೇಜ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಸದ್ಯಕ್ಕೆ ನಾನು ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ಸೊ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಒಂದು ಲಾಕ್ ಬಟನ್ ಇದೆ, ರೈಟ್ ಸೈಡ್ ಅಲ್ಲಿ ಬ್ಲಿಂಕ್ ಆಗ್ತಾ ಇದೆ. ಹಾಗೆ ಪ್ರವೇಶ ನಿಷೇಧ ಅಂತ ಇದೆ. ಇಲ್ಲಿ ಏನು ಬದಲಾಗುವುದಿಲ್ಲ, ಹತಾಶರಾಗಿರುವ ಜನ, ನನ್ನ ನಾಯಕ ಎಲ್ಲವನ್ನೂ ಸರಿಪಡಿಸುತ್ತಾನೆ, ಪರವಶರಾಗಿರುವ ಜನರು ಅಂತ ಇದೆ. ಅಂದ್ರೆ ಯಾರ್ಯಾರು ರಾಜಕೀಯನ ಒಪ್ಕೊಂಡಿದ್ದಾರ ಅವ್ರಿಗೆ ಈ ಒಂದು ಅಪ್ಲಿಕೇಶನ್ ಇಲ್ಲಿ ಎಂಟ್ರಿನೇ ಇಲ್ಲ. ನಿಮ್ಗೆ ನಿಜವಾಗ್ಲೂ ಪ್ರಜಾಕೀಯ ಬೇಕು ಅಂದ್ರೆ ಮಾತ್ರನೇ ನೀವು ಈ ಅಪ್ಲಿಕೇಶನ್ ಅಲ್ಲಿ ಎಂಟ್ರಿ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಸ್ವಾಗತ ಅಂತ ಇದೆ. ಈ ಸ್ವಾಗತದಲ್ಲಿ ನಾನು ಮಾಲೀಕನಾಗಿರ್ತೀನಿ, ನಾನಿಲ್ಲಿ ಯಾವುದೇ ರೀತಿಯಾದ ಇನ್ಫ್ಲೂಯೆನ್ಸ್ಗೆ ಒಳಪಡದೆ ನಾನು ಮಾಲೀಕನಾಗಿ ಎಲ್ಲಾ ಕೆಲಸವನ್ನು ಕೆಲಸಗಾರರ ಕೈಯಲ್ಲಿ ಮಾಡಿಸ್ತೀನಿ. ಅಂದ್ರೆ ನಾನು ಯಾರು ಎಲೆಕ್ಟ್ ಮಾಡ್ತೀನಿ ಅವರು ಇಲ್ಲಿ ಕೆಲಸಗಾರರಾಗ್ತಾರೆ ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದೆ. ನೆಕ್ಸ್ಟ್ ಮುಂದುವರಿಯಿರಿ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ದಿ ರಿಯಲ್ ಪ್ರಜಾಕೀಯ ಸ್ವತಂತ್ರ ಅಂತ ಇದೆ. ಸೊ ಈ ಕೆಳಗಡೆ ಇರುವಂಥ ಬಾಕ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನೀವು ಬೇಕಾದ್ರೆ ಓದ್ಕೋಬೋದು, ಬಟ್ ನಾನು ಅದನ್ನ ಹಂಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಏನಪ್ಪ ಅಂದರೆ, ನಾನು ಯಾರಿಗೂ ಯಾವುದೇ ರೀತಿಯಾದ ಇನ್ಫ್ಲೂಯೆನ್ಸ್ ಆಗೋದಿಲ್ಲ, ಹಾಗೆ ನಾನು ಯಾವುದೇ ವಿಚಾರದಕ್ಕೆ ಪ್ರೊಟೆಸ್ಟ್ ಮಾಡಲ್ಲ, ಅಂದರೆ ಪ್ರತಿಭಟನೆ ಮಾಡೋದಿಲ್ಲ. ಅಕಸ್ಮಾತ್ ನಾನೇನಾದ್ರು ಪ್ರತಿಭಟನೆ ಮಾಡಿದ್ರೆ ಒಂದೇ ವಿಚಾರಕ್ಕೆ, ಅದು ರೈಟ್ ಟು ರೀಕಾಲ್ ಅಂತ. ಸೊ ನಿಮ್ಗೇನಾದ್ರು ರೈಟ್ ಟು ರೀಕಾಲ್ ಏನು ಅಂತ ಗೊತ್ತಿಲ್ಲ ಅಂದರೆ, ಮೇಲೆ ಐ ಬಟನ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದರಲ್ಲಿ ಪ್ರಜಾಕೀಯ ಅಂದ್ರೆ ಏನು, ಅದರಲ್ಲಿ ರೈಟ್ ಟು ರೀಕಾಲ್ ಅಂದ್ರೆ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಅದನ್ನ ಅಲ್ಲಿ ತಿಳ್ಕೊಬಹುದು. ಸೊ ನಾನು ಬರೀ ರೈಟ್ ಟು ರೀಕಾಲ್ ಮಾತ್ರನೇ ಪ್ರತಿಭಟನೆ ಮಾಡ್ತೀನಿ, ಬೇರೆ ಯಾವುದೇ ರೀತಿಯಾದ ವಿಚಾರಕ್ಕೂ ನಾನು ಪ್ರತಿಭಟನೆ ಮಾಡೋದಿಲ್ಲ ಅನ್ನೋದಕ್ಕೋಸ್ಕರ ಈ ಒಂದು ಬಾಕ್ಸ್ನ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ನನ್ನ ಬೇಡಿಕೆ ಪ್ರಕಾರನೇ ಕಾರ್ಮಿಕರು ಇಲ್ಲಿ ಕೆಲಸವನ್ನ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲಿ ಕ್ಲಿಯರ್ ಆಗಿ ಒಂದು ಬಾಕ್ಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೀವು ಒಳಗಡೆ ಹೋಗಿದ ತಕ್ಷಣ ಒಪ್ಪಿಗೆ ಮತ್ತು ಮುಂದುವರಿಯಿರಿ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನಿಮ್ಮ ಗೂಗಲ್ ಅಕೌಂಟ್ ಇಂದ ನೀವು ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ. ಸೊ ಮೊದಲನೇದಾಗಿ ನಾನು ನನ್ನ ಗೂಗಲ್ ಅಕೌಂಟ್ ಇಂದ ಲಾಗಿನ್ ಮಾಡ್ತೀನಿ. ಸೊ ಸ್ನೇಹಿತರೆ, ನೋಡ್ತಾ ಇದ್ದೀರಾ, ನೀವು ಲಾಗಿನ್ ಆಗಿದ ತಕ್ಷಣನೇ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಈ ಇಂಟರ್ಫೇಸ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದೆ, ಇಂದಿನಿಂದ ನಾನು ನಾಯಕನನ್ನು ಕುರುಡಾಗಿ ಹಿಂಬಾಲಿಸುವುದಿಲ್ಲ, ನಾನು ಜವಾಬ್ದಾರಿನ ತಗೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ 2 ಲೈನರ್ ಕೊಟ್ಟಿದ್ದಾರೆ. ಇದನ್ನು ಓದ್ಕೊಳ್ಳಿ, ಆಮೇಲೆ ಮುಂದುವರಿಸಿ ಅಂತ ಕೊಟ್ಟಿದ್ದಾರೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಬರೋದು ನಿಮ್ಮ ಲೋಕಸಭಾ ಯಾವುದು, ನಿಮ್ಮ ಡಿವಿಷನ್ ಯಾವುದು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮೊದಲನೇದಾಗಿ ಇಲ್ಲಿ ನನ್ನ ಲೋಕಸಭಾ ಕ್ಷೇತ್ರ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡೋದಕ್ಕೆ ಕೆಳಗಡೆ ನಿಮಗೆ ಒಂದಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನಂದು ಬಂದು ಬ್ಯಾಂಗ್ಳೂರ್ ನಾರ್ತ್, ಅದಕ್ಕೆ ಬ್ಯಾಂಗ್ಳೂರ್ ನಾರ್ತ್ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಸೊ ನಾನೇನ್ ಮಾಡ್ತೀನಿ, ಇದರಲ್ಲಿ ನಮ್ದು ವಿಧಾನಸಭಾ ಕ್ಷೇತ್ರ ಬಂದು ಹೆಬ್ಬಾಳ, ಹಾಗಾಗಿ ಹೆಬ್ಬಾಳ ಸೆಲೆಕ್ಟ್ ಮಾಡಿ ಮುಂದುವರೆ ಕೊಡ್ತೀನಿ. ಇದಾದ್ಮೇಲೆ ನಿಮಗೆ ಸ್ಥಳೀಯ ಸಂಸ್ಥೆ ಅಂತ ಇದೆ, ಇಲ್ಲಿ ಮಹಾನಗರ ಪಾಲಿಕೆ ಅಥವಾ ಗ್ರಾಮ ಪಂಚಾಯತಿ ಇದೆ. ಸೊ ಇವಾಗ ನಾನಿರೋದು ಗ್ರಾಮ ಪಂಚಾಯತಿಲಿ, ಅದಕ್ಕೆ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಿಮ್ಮ ಗ್ರಾಮ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಬೇಕು. ರಾಜ್ಯ ಬಂದು ಮೊದಲನೇದಾಗಿ ಕರ್ನಾಟಕ, ಜಿಲ್ಲೆ ಬಂದು ಬ್ಯಾಂಗ್ಳೂರ್ ರೂರಲ್ ಹೋಗುತ್ತೆ. ನೆಕ್ಸ್ಟ್ ತಾಲೂಕು ಇಲ್ಲಿ ಒಂದು ದೇವನಹಳ್ಳಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿ ಅಂದಿದ ತಕ್ಷಣ ಕೆಳಗಡೆ ನಮಗೆ ನಮ್ಮ ಏರಿಯಾ ಯಾವುದಿದೆಯೋ ಆ ಏರಿಯಾನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಾನು ನಮ್ಮ ಏರಿಯಾನ ಕೂಡ ಸೆಲೆಕ್ಟ್ ಮಾಡ್ತೀನಿ. ನಿಮ್ಮ ಗ್ರಾಮ ಅಥವಾ ನಿಮ್ಮ ಪಂಚಾಯಿತಿ ಯಾವುದಿದೆ ನೀವೆಲ್ಲ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದಾದ್ಮೇಲೆ, ನಿಮ್ಮ ಸಿಟಿ ಕೂಡ ನೀವು ಸೆಲೆಕ್ಟ್ ಮಾಡಿದಾದ್ಮೇಲೆ ನೀವು ಮುಂದುವರಿಸಿ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಈ ಇಂಟರ್ಫೇಸಲ್ಲಿ ನೀವು ನೋಡ್ತಾ ಇದ್ರೆ, ಮೊದಲನೇದಾಗಿ ನನ್ನ ಲೋಕಸಭಾ ಆಕಾಂಕ್ಷಿಗಳು ಅಂತಿದೆ, ಅದರ ಪಕ್ಕದಲ್ಲಿ ನನ್ನ ವಿಧಾನಸಭಾ ಆಕಾಂಕ್ಷಿಗಳು ಅಂತಿದೆ, ಅದರ ಪಕ್ಕದಲ್ಲಿ ನನ್ನ ಗ್ರಾಮ ಪಂಚಾಯತ್ ಆಕಾಂಕ್ಷಿಗಳು ಅಂತ ಇದೆ. ಸೊ ಇದರಲ್ಲಿ ನೀವು ನೋಡಿದ್ರೆ ಮೊದಲನೇದಾಗಿ ನಾವು ಲೋಕಸಭಾ ಆಕಾಂಕ್ಷಿಗಳು ಅಂತ ನೋಡೋದಾದ್ರೆ, ಇದರಲ್ಲಿ ಎಷ್ಟು ಜನ ರಿಜಿಸ್ಟರ್ ಆಗಿದ್ದಾರೆ ಅನ್ನೋದನ್ನ ಕೂಡ ಕೆಳಗಡೆ ತೋರಿಸ್ತಾ ಇದೆ. ನೋಡ್ತಾ ಇದ್ದಾರೆ, ನೋಂದಾಯಿತ ನಾಗರಿಕರು 1700 ಜನ ಇದ್ದಾರೆ, ಹಾಗೆ ಆಕಾಂಕ್ಷಿಗಳು
94 ಜನ ಇದ್ದಾರೆ ಅಂತ ತೋರಿಸ್ತಾ ಇದೆ. ಸೊ ಇದರಲ್ಲಿ ನಾವು ಮೊದಲನೇದಾಗಿ ನೋಡಬೇಕಾಗಿರೋದು ಏನಪ್ಪಾ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿ ಅಥವಾ ನೀವು ಇರುವಂಥ ಏರಿಯಾ ಯಾವುದು, ಆ ಏರಿಯಾಗೆ ಎಷ್ಟು ಜನ ನೋಂದಾಯಿತರಿದ್ದಾರೆ, ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅನ್ನೋದು ಕೂಡ ನೀವು ನೋಡ್ಬೋದು. ನೋಂದಾಯಿತರು ಅಂದರೆ ಎಷ್ಟು ಜನ ಈ ಒಂದು ಅಪ್ಲಿಕೇಶನ್ಗೆ ರಿಜಿಸ್ಟರ್ ಮಾಡಿದ್ದಾರೆ, ಆಕಾಂಕ್ಷಿಗಳಂದ್ರೆ ಯಾರು ಪ್ರಜಾಕೀಯ ಅಪ್ಲಿಕೇಶನ್ ಅಲ್ಲಿ ಬಂದು ಆಕಾಂಕ್ಷಿಗಳಾಗಿ ಸೆಲೆಕ್ಟ್ ಆಗಿ ಮುಂದೆ ಅವರು ಇಲ್ಲಿ ಕೆಲಸ ತಗೊಂಡು ಕೆಲಸ ಮಾಡ್ತಾರೆ. ಅಂದರೆ ನಿಮ್ಗೆ ಅರ್ಥ ಆಗೋಂಗೆ ಹೇಳ್ಬೇಕು ಅಂದರೆ ಯಾರು ಇಲ್ಲಿ ಎಲೆಕ್ಷನ್ ಅಲ್ಲಿ ನಿಂತ್ಕೊಂಡು ಗೆದ್ದು ಆಮೇಲೆ ಕೆಲಸ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಾವು ಕೆಲಸಗಾರರು ಅಂತ ಕರಿತೀವಿ. ಹಾಗಾಗಿ ಆಕಾಂಕ್ಷಿಗಳು ಯಾರು ಮುಂದೆ ಬಂದು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇಲ್ಲೊಂದು ಇನ್ಫಾರ್ಮೇಶನ್ ಇದೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಒಂದಷ್ಟು ಜನ ಯಾರ್ಯಾರು ಇದ್ದಾರೆ ಅನ್ನೋದು ತೋರಿಸ್ತಾ ಇದೆ. ಸೊ ಇದಾದ್ಮೇಲೆ ಕೆಳಗಡೆ ಹೋಗಿದ ತಕ್ಷಣ ನಿಮಗೆ ಸಾರ್ವಜನಿಕ ಸಮಸ್ಯೆ ಅಂತ ಒಂದು ಟ್ಯಾಬ್ ಇದೆ. ಕೆಳಗಡೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಗೆ ಇಲ್ಲೂ ತೋರಿಸುತ್ತೆ ನಿಮ್ಮ MP ಯಾರು, ನಿಮ್ಮ MLA ಯಾರು, ಹಾಗೆ ನಿಮ್ಮ ವಾರ್ಡಲ್ಲಿರುವಂಥ ಪಂಚಾಯತ್ಗೆ ಯಾರು ನಿಂತಿದ್ದಾರೆ ಅದು ನೋಡ್ಬೋದು. ಹಾಗೆ ಇಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಮೊದಲನೇದಾಗ ನಾವು MP ಕ್ಷೇತ್ರ ನೋಡೋಣ. MP ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀರಾ ರಸ್ತೆ ಸಮಸ್ಯೆ ಇದೆ, ಕಸದ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಒಳಚರಂಡಿ ಸಮಸ್ಯೆ, ಶಿಕ್ಷಣ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಸರ್ಕಾರಿ ಸೇವೆಗಳ ಸಮಸ್ಯೆ, ನೀರಿನ ಸಮಸ್ಯೆ, ಸಾರ್ವಜನಿಕ ಮೂಲಸೌಕರ್ಯ ಸಮಸ್ಯೆ, ಬೀದಿ ದೀಪಗಳ ಸಮಸ್ಯೆ, ಉದ್ಯಾನವನಗಳ ಸಮಸ್ಯೆ, ಮತ್ತೆ ಭದ್ರತಾ ಸಮಸ್ಯೆ, ಪರಿಸರ ಸಮಸ್ಯೆ, ಇತರ ಸಮಸ್ಯೆಗಳು, ಮತ್ತೆ ನಿರ್ಮಾಣ ಸಮಸ್ಯೆಗಳು, ವಿದ್ಯುತ್ ಸಮಸ್ಯೆಗಳು. ಸೊ ಈ ತರ ಎಲ್ಲಾ ಸಮಸ್ಯೆಗಳು ನಿಮ್ಗೆ ನೀವಿಲ್ಲಿ ಯಾವುದೇ ಸಮಸ್ಯೆ ನಿಮಗಿದೆ ಅಂತ ಅನ್ಸುತ್ತೋ, ನನಗೆ ಗೊತ್ತಿರಂಗಿದ್ರೆ ಎಲ್ಲ ಸಮಸ್ಯೆ ನಿಮಗಿರುತ್ತೆ, ಎಲ್ಲದಕ್ಕೂ ಹೌದು 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 ಅಂತ ಹೊಡ್ಕೊಂಡು ಹೋಗ್ಬಿಡಿ. ಸೊ ನಾನು ಅಷ್ಟೇ ಎಲ್ಲದಕ್ಕೂ ನೋಡ್ತಾ ಇದ್ದೀರಾ ಈ ತರ ಹೌದು ಅಂತ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಈ ತರ ಕ್ಲಿಕ್ ಮಾಡ್ತಾ ಹೋಗ್ಬೋದು. ಓಕೆನಾ? ಅದಾದ್ಮೇಲೆ ನಿಮಗೆ ಈ ಅಪ್ಲಿಕೇಶನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ಮುಂದೆ ತೋರಿಸ್ತಾ ಹೋಗ್ತೀನಿ. ಇದು ಬಂದು ನಿಮಗೆ MP ಗೆ. ಓಕೆನಾ? ನೆಕ್ಸ್ಟು MLAಗೆ ಹೋಗ್ತೀರಾ. MLA ಕೂಡ ಆಲ್ಮೋಸ್ಟ್ ಎಲ್ಲ ಸೇಮ್ ಇರುತ್ತೆ. ಎಲ್ಲದಕ್ಕೂ ನೀವು ಹೌದು ಹೌದು ಅಂತ ಕ್ಲಿಕ್ ಮಾಡಿ. ಅಕಸ್ಮಾತ್ ನಿಮ್ಮ ಹತ್ರ ಇದರಲ್ಲಿ ಯಾವ್ದಾನ ಒಂದು ಸಮಸ್ಯೆ ಇಲ್ಲ ಅಂತ ಅನ್ಸಿದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಉದ್ಯಾನವನಗಳಿದಾವೆ, ನಿಮ್ಗೆ ಅದು ಬೇಡ ಅನ್ಸಿದ್ರೆ ನೀವು ಅದ್ರ ಮೇಲೆ ಹೌದು ಅಂತ ಕ್ಲಿಕ್ ಮಾಡೋದು ಬೇಕಾಗಿಲ್ಲ. ಯಾವ್ದ್ಯಾವ್ದು ನಿಮಗೆ ನಿಜವಾಗ್ಲೂ ಸಮಸ್ಯೆ ಅಂತ ಅನ್ಸುತ್ತೆ ಅವೆಲ್ಲವನ್ನು ನೀವು ಇಲ್ಲಿ ಹೌದು ಅಂತ ಕ್ಲಿಕ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟು ಈಗ ನಮ್ಮ ಏರಿಯಾ ಬರುತ್ತೆ, ಅಂದರೆ ವಾರ್ಡ್. ನಮ್ಮ ವಾರ್ಡಲ್ಲಿ ಏನೇನು ಇಶ್ಯೂಸ್ ಇದೆ, ನಮ್ಮ ವಾರ್ಡಲ್ಲಿ ರಸ್ತೆ ಸಮಸ್ಯೆ ಇದೆ, ಆರೋಗ್ಯನೂ ಇದೆ, ಶಿಕ್ಷಣನೂ ಇದೆ, ಒಳಚರಂಡಿ ಕೇಳಲೇಬೇಡಿ, ಈ ಥರ ಬೇಜಾನ್ ಇಶ್ಯೂಸ್ ಇದೆ ನಮ್ಮ ಏರಿಯಲ್ಲಿ. ಸೊ ನಾನಂತೂ ಎಲ್ಲದಕ್ಕೂ ಕೊಡ್ತಾ ಇದ್ದೀನಿ. ಯಾವುದು ಇದ್ರಲ್ಲಿ ಪರ್ಫೆಕ್ಟಾಗಿ ಇಲ್ಲ ನಮ್ಮ ಏರಿಯಲ್ಲಿ. ಸೊ ಹಾಗಾಗಿ ಎಲ್ಲವನ್ನು ನಾನು ಹೌದು ಅಂತ ಕೊಟ್ಟಿದ ತಕ್ಷಣ ಕೆಳಗಡೆ ನೀವು ನೋಡ್ತಾ ಇದ್ದೀರಾ ಪರಿಹಾರ ಅಂತ ಒಂದು ಟ್ಯಾಬ್ ಇದೆ. ಓಕೆ, ಈ ಪರಿಹಾರದಲ್ಲಿ ಏನೇನಿದೆ ಅಂದರೆ SOP. ನಾನು ಪ್ರೀವಿಯಸ್ಲಿ ಕೂಡ ನಿಮಗೆ ನನ್ನ ವಿಡಿಯೋಲಿ ಹೇಳಿದೆ SOP ಅಂದರೆ ಏನು, SOP ಹೆಂಗೆ ವರ್ಕ್ ಆಗುತ್ತೆ ಅಂತ. ಸೊ ನೀವು ಆಲ್ರೆಡಿ ನಾನು ಹೇಳ್ದಂಗೆ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ಚೆಕ್ ಮಾಡಿ. ಸೊ ಫಸ್ಟ್ ನಾವು SOP ಮೇಲೆ ಕ್ಲಿಕ್ ಮಾಡೋಣ. ಸೊ ಇದ್ರ ಮೇಲೆ SOP ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಒಬ್ಬ ಆಕಾಂಕ್ಷಿ ಇಲ್ಲಿ ಬಂದು ಕೆಲಸ ಮಾಡ್ತಾನೆ ಅಂದರೆ ಅವನಿಗೆ ಒಂದು ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಈ ರೆಗ್ಯುಲೇಷನ್ಸ್ನ ದಾಟಿ ಅವನು ಮುಂದೆ ಹೋಗೋ ಹಾಗೆ ಇಲ್ಲ. ಇದ್ರ ಹೇಗಿದೆಯೋ ಹಾಗೆ ಕೆಲಸ ಮಾಡಬೇಕು. ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಬೇಕು. ಅಂದರೆ ಅವನು ಒಂದೊಂದು ರೂಪಾಯಿ ಎಲ್ಲಿ ಖರ್ಚು ಮಾಡ್ತಾನೆ, ಖರ್ಚು ಮಾಡಬೇಕಾದ್ರೆ ಎಲ್ಲಿ ಯಾರಿಗೆ ಎಷ್ಟು ಕೊಟ್ಟಿದ್ದಾನೆ ಎಲ್ಲ ಡೀಟೇಲ್ಸ್ನು ಈ ಅಪ್ಲಿಕೇಶನಲ್ಲಿ ಅವ್ನು ಪೋಸ್ಟ್ ಮಾಡಬೇಕು. ನಾವು ಆಸ್ ಅ ಸಿಟಿಸನ್ ಹೋಗಿ ಈ ಅಪ್ಲಿಕೇಶನ್ ಮೂಲಕ ನಾವು ಕಟ್ತಾ ಇರುವ ತೆರಿಗೆ ಹಣ ಎಲ್ಲಿ ಖರ್ಚಾಗ್ತಾ ಇದೆ ಅನ್ನೋ ಪ್ರತಿ ಒಂದು ಇನ್ಫಾರ್ಮೇಶನ್ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆನಾ? ಈಗ ಮೊದಲನೇದಾಗಿ ನೋಡ್ತಾ ಇದ್ದೀರಾ ಇಲ್ಲಿ ನಿರ್ದಿಷ್ಟ ಕಾರ್ಯವೈಖರಿಯ ವಿಧಾನ ಅಂದರೆ SOP ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಪೋಲಿಂಗ್ ಮೂಲಕ ಜನರ ತೀರ್ಪು ಪಡೆಯದೆ ಜನಪ್ರತಿನಿಧಿಯು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಂತಿಲ್ಲ. ಹಾಗೆ ಜನರ ಪೋಲಿಂಗ್ ಇಲ್ಲದೆ ಮತ್ತು ಪೋಲಿಂಗ್ ತೀರ್ಪಿಗೆ ಬದಲಾಗಿ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರವನ್ನು ಸೂಕ್ತವಾಗಿ ದಾಖಲೆಗಳೊಂದಿಗೆ ಸಮರ್ಥಿಸಬೇಕಾಗುತ್ತದೆ. ಅಂದ್ರೆ ಅಕಸ್ಮಾತ್ ಏನಾದ್ರೂ ಡಿಸಿಷನ್ಸ್ ತಗೊಳ್ಳೋ ಹಾಗಿದ್ರೆ ಅವರು ಈ ಅಪ್ಲಿಕೇಶನ್ ಅಲ್ಲಿ ಬಂದು ಪೋಲಿಂಗ್ ಮಾಡಬೇಕು. ಪೋಲಿಂಗ್ ಅಂತ ಅಂದ್ರೆ ಒಂದು ಎಸ್ ಆರ್ ನೋ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಮ್ಮ ಏರಿಯಾಲಿ ನಮ್ಗೆ ರೋಡ್ ಬೇಕು. ಓಕೆನಾ? ಇವಾಗ ಅವನ ಹತ್ರ ಒಂದು ಬಜೆಟ್ ಇದೆ, ಅವನು ರೋಡ್ ಹಾಕ್ತೀನಿ ಅಂತ ಅಂದ್ರೆ ಫಸ್ಟ್ ಬಂದು ಈ ಅಪ್ಲಿಕೇಶನ್ ಅಲ್ಲಿ ತೋರಿಸ್ಬೇಕು, ನೋಡ್ಗುರು ನಾನು ಈ ತರ ರೋಡ್ ಹಾಕ್ತಾ ಇದ್ದೀನಿ, ಇದಕ್ಕೆ ನಿಂಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಂತ ಪೋಲಿಂಗ್ ಹಾಕ್ಬೇಕು. ಅದ್ರಲ್ಲಿ 80% ಜನ ಏನಾದ್ರು ಪೋಲಿಂಗ್ ಹೌದು ನಮ್ಗೆ ರೋಡ್ ಬೇಕು ಅಂತ ಏನಾದ್ರು ಸೆಲೆಕ್ಟ್ ಮಾಡಿದ್ರೆ ಅವಾಗ ಅವ್ನು ರೋಡ್ ಮಾತ್ರ ಹಾಕಬೇಕು. ಸೊ ರೋಡ್ ಹಾಕಕ್ ಮುಂಚೆ ಅವನು ಏನಾದ್ರು ಒಳಚರಂಡಿ ಮಾಡಂಗಿದ್ರೆ ಅದನ್ನು ಮಾಡಬೇಕು, ವೈರಿಂಗ್ಸ್ ಏನಾದ್ರು ಮಾಡಂಗಿದ್ರೆ ಅದನ್ನು ಮಾಡಬೇಕು, ಜೊತೆಗೆ ನೀರಿನ ಪೈಪ್ ಹಾಕಂಗಿದ್ರೆ ಅದನ್ನು ಮೊದಲನೇ ಮಾಡ್ಬಿಡ್ಬೇಕು. ಮೊದಲು ರೋಡ್ ಹಾಕೋದಕ್ಕೊಂದು ಟೆಂಡರು, ಆಮೇಲೆ ಪೈಪ್ ಹಾಕೋದಕ್ಕೊಂದು ಟೆಂಡರು, ಹಾಗಿತೀನಿ ತಿರ್ಗಾ ರೋಡ್ ಹಾಕ್ತೀನಿ, ಈ ಕೆಲಸ ಎಲ್ಲ ಮಾಡಂಗಿಲ್ಲ. ಪ್ರತಿಯೊಂದು ವಿಚಾರನೂ ಇದರಲ್ಲಿ ಅವ್ನು ಅಪ್ಡೇಟ್ ಮಾಡಲೇಬೇಕು. ಓಕೆನಾ? ಫಸ್ಟು ಪೋಲಿಂಗ್ ತಗೋಬೇಕು. ಪೋಲಿಂಗ್ ತಗೊಂಡಾದ್ಮೇಲೆ ಮಾಡಬೇಕು. ಅಕಸ್ಮಾತ್ ಏನಾದರೂ ಅವನು ಇಲ್ಲ ನಾನೇನೋ ಒಂದು ಕೆಲಸ ಮಾಡ್ತೀನಿ ಅಂತ ಮುಂದುವರೆದ್ರೂ ಕೂಡ
ಮತ್ತೆ ಪೋಲಿಂಗ್ಗೆ ತಗೋಬೇಕು. ಅವನು ಅದನ್ನ ದಾಟಿ ಅವ್ನಿಗೆ ಇಷ್ಟ ಬಂದಿರೋ ಕೆಲಸ ಮಾಡೋ ಹಾಗೆ ಇಲ್ಲ. ಓಕೆನಾ. ಜನರ ಸಂಪರ್ಕ ಅವನು ಹೇಗ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ತಂತ್ರಜ್ಞಾನ ಮತ್ತು ಮಾಧ್ಯಮ ಬಳಕೆ. ಸೊ ಅವನು ಈ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು, ಅಥವಾ ಸೋಷಿಯಲ್ ಮೀಡಿಯಾ ಅಥವಾ ನಾರ್ಮಲ್ ನಮ್ಮ ನ್ಯೂಸ್ ಚಾನೆಲ್ಸ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಅವನು ಈ ಡೀಟೇಲ್ಸ್ ನ ಕೊಡ್ಬೋದು. ಸರ್ಕಾರಿ ರಚನೆ ಮತ್ತು ಸ್ವಯಂ ಸೇವಕರು ಯಾರ್ಯಾರಿದ್ದಾರೆ ಆ ಡೀಟೇಲ್ಸ್ ಇಲ್ಲಿ ಕೊಡಬೇಕು. ಸಾರ್ವಜನಿಕ ಸಂಪರ್ಕ ಕೇಂದ್ರ ಇದನ್ನು ಮಾಡಬೇಕು, ಮತ್ತು ದೂರು ಪೆಟ್ಟಿಗೆಗಳನ್ನ ಕೂಡ ಎಲ್ಲ ಕಡೆ ಇಡಬೇಕಾಗತ್ತೆ. ಮತ್ತು ವೈಯಕ್ತಿಕ ಸಭೆಗಳು, ಗ್ರಾಮ ಮತ್ತು ವಾರ್ಡ್ ಸಭೆ. ಸೊ ಏನೇನಿಲ್ಲ ಗ್ರಾಮ ಸಭೆ ಮತ್ತೆ ವಾರ್ಡ್ ಸಭೆಗಳನ್ನ ಮಾಡ್ತಾರೆ ಆ ಡೀಟೇಲ್ಸ್ ನ ಕೂಡ ಇಲ್ಲಿ ಅವನು ಹಾಕಬೇಕು. ನೆಕ್ಸ್ಟ್, ತುರ್ತು ಮಾಧ್ಯಮ ಮತ್ತು ಕಡಿಮೆ ಆದ್ಯತೆಯೊಂದಿಗೆ ಜನರಿಂದ ಸಮಸ್ಯೆಗಳು, ಅಗತ್ಯಗಳು ಮತ್ತು ಬೇಡಿಕೆಗಳ ವಿವರಗಳನ್ನು ಸಂಗ್ರಹಿಸುವುದು ಮತ್ತು ಬುದ್ಧಿವಂತ ಜನರ ಆಲೋಚನೆಗಳು ಮತ್ತು ಸಲಹೆಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸುವುದು. ಸೊ ಇದಿಷ್ಟವನ್ನು ಅವ್ನು ಮಾಡಬೇಕು. ಎಲ್ಲರ ಹತ್ರ ಡೀಟೇಲ್ಸ್ ನ ತಗೋಬೇಕು. ಅಂದ್ರೆ ಈ ಪ್ರತಿಯೊಂದು ಜನ ಹತ್ರನೂ ಡೀಟೇಲ್ಸ್ ನ ತಗೊಂಡು ಇದರಲ್ಲಿ ಅಪ್ಡೇಟ್ ಮಾಡಲೇಬೇಕು, ಏನ್ ಬೇಕು ಏನ್ ಬೇಡ ಅನ್ನೋದನ್ನ. ನೆಕ್ಸ್ಟ್, ತಂತ್ರಜ್ಞಾನ ಸಲಹೆಯೊಂದಿಗೆ ಸಮಸ್ಯೆಗಳು ಅಥವಾ ಆಲೋಚನೆಗಳ ವಿಂಗಡಣೆ. ಸೊ ಅವನೇನು ಮಾಡಬೇಕು, ಈ ತಂತ್ರಜ್ಞಾನ ಅಂದರೆ ಬರೀ ಅಪ್ಲಿಕೇಶನ್ ಅಂತಲ್ಲ, ಇವಾಗಿರುವಂಥ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಇರುವಂಥ ಸಮಸ್ಯೆಗಳಿಗೆ ಏನೇನೆಲ್ಲ ಆಲೋಚನೆ ಮಾಡ್ಬೋದು, ಹಾಗೆ ಏನೇನೆಲ್ಲ ಪರಿಹಾರಗಳನ್ನ ಮಾಡ್ಬೋದು ಅನ್ನೋದನ್ನು ಕೂಡ ಇಲ್ಲಿ ಅವನು ತರಬೇಕಾಗತ್ತೆ. ಸೊ ನೋಡ್ತಾ ಇದ್ದೀರಾ, ಇನ್ನೂ ಅವನು ರೋಡ್ ಹಾಕಿಲ್ಲ. ರೋಡ್ ಹಾಕಕ್ಕೆ ಮುಂಚೆ ಏನೇನೆಲ್ಲ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗ ಅವನು ಪೋಲಿಂಗ್ ಮಾಡಬೇಕು, ಆಮೇಲೆ ಜನಗಳ ಹತ್ರ ಮಾತಾಡಬೇಕು, ಅದಾದಮೇಲೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದಕ್ಕಿರುವಂಥ ಸೊಲ್ಯೂಷನ್ಸ್ನ ಹುಡುಕಬೇಕು. ನೆಕ್ಸ್ಟ್, ಆಡಳಿತದೊಂದಿಗೆ ಕೆಲಸ, ಸ್ಥಳೀಯ ಸಂಸ್ಥೆಗಳೊಂದಿಗೆ ಅನುಸರಣೆ. ಸೊ ಏನು ಮಾಡಬೇಕು ಅಂದರೆ ಅವನು ಆಡಳಿತದೊಂದಿಗೆ ಕೆಲಸ ಮಾಡಬೇಕು. ಅಂದರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ಜೊತೆ ಅವ್ರು ಕುತ್ಕೊಂಡು ಡಿಸ್ಕಸ್ ಮಾಡಬೇಕು, ಹಾಗೆ ಸ್ಥಳೀಯ ಸಂಸ್ಥೆಗಳ ಜೊತೆಗೂ ಡಿಸ್ಕಷನ್ ಮಾಡಬೇಕು. ಯಾಕೆಂದ್ರೆ ಒಂದು ರೋಡ್ ಹಾಕಬೇಕು ಅಂದರೆ ಅವನೇ ನಿಂತು ರೋಡ್ ಹಾಕ್ಬಿಡಕ್ಕಾಗಲ್ಲ, ಅವನಿಗೂ ಒಂದಷ್ಟು ಸಪೋರ್ಟ್ ಬೇಕಾಗುತ್ತೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಜೊತೆ ಅವನು ಡಿಸ್ಕಸ್ ಮಾಡಿ ಎಲ್ಲ ಡೀಟೇಲ್ಸ್ನ ತಗೊಂಬಂದು ಇದರಲ್ಲಿ ಅಪ್ಡೇಟ್ ಮಾಡಬೇಕು. ನೆಕ್ಸ್ಟ್, ಉತ್ತಮ ಆಲೋಚನೆಗಳಿಗೆ ಪ್ರಶಸ್ತಿ ಮತ್ತು ಗುರುತಿಸುವಿಕೆ. ಸೊ ಅಕಸ್ಮಾತ್ ಏನಾದರೂ ಯಾರಾದರೂ ಪರ್ಫೆಕ್ಟ್ ಆಗಿರುವಂಥ ಸೊಲ್ಯೂಷನ್ಸ್ ಕೊಡ್ತಾ ಇದ್ದಾರೆ ಅಂತ ಆದರೆ ಅದಕ್ಕೆ ಅವನು ಅಪ್ರಿಸಿಯೇಷನ್ಸ್ನ ಕೂಡ ಕೊಡಬೇಕಾಗತ್ತೆ. ನೆಕ್ಸ್ಟ್ ಏನಾಗುತ್ತೆ, ನಡೆಯುತ್ತಿರುವ ಯೋಜನೆಗಳು, ಏನೇನು ಯೋಜನೆಗಳು ನಡೀತಿದೆ ಅದನ್ನು ಡೀಟೇಲ್ಸ್ ಕೊಡಬೇಕು. ನೆಕ್ಸ್ಟು ಹೊಸ ಯೋಜನೆಗಳೇನಿದೆ ಅದನ್ನು ಈ ಒಂದು ಡೀಟೇಲ್ಸಲ್ಲಿ ಕೊಡಬೇಕು. ಅದಾದಮೇಲೆ ಯೋಜನೆ ಚಟುವಟಿಕೆ ಆಧಾರಿತ ವೆಚ್ಚದೊಂದಿಗೆ ಅಂದರೆ ಬಜೆಟ್ ಮತ್ತು ಕೆಲಸ ಪೂರ್ಣಗೊಳಿಸುವಿಕೆ ಸಮಯದ ವೇಳಾಪಟ್ಟಿಗಳು. ಅಂದರೆ ಅವನು ಏನೊಂದು ಯೋಚನೆ ತಂದಿದ್ದಾನೆ ಅಥವಾ ಏನೊಂದು ಸೊಲ್ಯೂಷನ್ ತಂದಿದ್ದಾನೆ ಅದ್ರ ಜೊತೆಗೆ ಬಜೆಟ್, ಅದು ಎಷ್ಟು ಸಮಯದಲ್ಲಿ ಕಂಪ್ಲೀಟ್ ಆಗುತ್ತೆ ಅದನ್ನ ಕೂಡ ಅವನು ತಗೊಂಬಂದು ಇಲ್ಲಿ ಅಪ್ಡೇಟ್ ಮಾಡಬೇಕು. ಯಾವ ಥರ ಅಪ್ಡೇಟ್ ಮಾಡಬೇಕು ಅಂದರೆ ಯೋಚನೆ 1, ಯೋಚನೆ 2, ಯೋಚನೆ 3, ಯೋಚನೆ 4, ಈ ಥರ 4 ಡಿಫ್ರೆಂಟ್ ಯೋಚನೆ ತರಬೇಕು. ಅಂದರೆ ಅವ್ನು ರೋಡ್ ಹಾಕ್ತೀನಿ ಅಂತ ಅಂದರೆ 4 ಪ್ಲಾನ್ ತರಬೇಕು. ಇಷ್ಟ ಬಂದಂಗೆ ಯಾವುದೋ ಒಂದು ಪ್ಲಾನ್ ಮಾಡ್ಬಿಡಕ್ ಆಗಲ್ಲ. ಆ 4 ಪ್ಲಾನ್ ಅಲ್ಲಿ ಅವ್ನು ಏನೇನು ತರ್ಬೋದು ಎಕ್ಸಾಂಪಲ್ ಹೇಳ್ತೀನಿ. ಮೊದಲನೇದಾಗಿ ನಾನು ಎಲ್ಲ ಒಳಚರಂಡಿಗಳು, ವೈರಿಂಗು ಜೊತೆಗೆ ಪೈಪುಗಳು ಎಲ್ಲ ಹಾಕಿ ಆಮೇಲೆ ನಾನು ರೋಡ್ ಮಾಡ್ತೀನಿ ಅನ್ನೋದು ಒಂದಾಗಿರ್ಬೋದು. ಇನ್ನೊಂದು, ಎಲ್ಲ ಕರೆಕ್ಟ್ ಆಗಿದೆ ನಿಮಗೆ, ಅಂದ್ರೆ ರೋಡ್ ಮೇಲೆ ಕೆಳಗಡೆ ಹಾಕಬೇಕಾಗಿರುವ ಎಲ್ಲ ಡೀಟೇಲ್ಸು ಕರೆಕ್ಟ್ ಆಗಿದೆ, ಬರೀ ರೋಡ್ ಮಾತ್ರ ಹಾಕಬೇಕು ಅಂದ್ರೆ ಅದ್ರದ್ದು ಡೀಟೇಲ್ಸು. ಮೂರನೇದು, ಇಲ್ಲ ಅರ್ಧ ರೋಡ್ ಇದೆ, ಇನ್ನು ಅರ್ಧ ಮಾತ್ರ ರೋಡ್ ಹಾಕಬೇಕು, ಬೇರೆ ಎಲ್ಲ ಡೀಟೇಲ್ಸ್ ಇದೆ ಅಂದರೆ ಅದ್ರದ್ದು ತರಬೇಕು. ಅಥವಾ ಬರೀ ಗುಂಡಿ ಮುಚ್ಚೋದು ಮಾತ್ರ ಇದೆ, ಆ ಗುಂಡಿ ಮಾತ್ರ ನಾನು ಮುಚ್ತೀನಿ, ಬೇರೆ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ ನನ್ನ ಪ್ರಕಾರ, ಅಂದರೆ ಅವ್ನು ತಂದಿರೋ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತಾನಲ್ಲ ಹೆಂಗಿದ್ರು, ಅದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಥರ 4 ಡಿಫ್ರೆಂಟು ಯೋಚನೆಗಳನ್ನ ಅವ್ನು ತಂದು ಇದರಲ್ಲಿ ಅಪ್ಡೇಟ್ ಮಾಡಬೇಕು. ಅದಾದ್ಮೇಲೆ ಸಾರ್ವಜನಿಕ ಅಭಿಪ್ರಾಯಕ್ಕಾಗಿ ಮತದಾನ. ಸೊ ಮತದಾನ ಅಂದಿದ ತಕ್ಷಣ ಮತ್ತೆ ಕೂತ್ಕೊಂಡು ವೋಟ್ ಮಾಡಬೇಕಾಗೋರು ನಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವಾ ಅಂತ ಯೋಚನೆ ಮಾಡ್ಬೋದು ನೀವು. ಹೌದು, ನೀವು ಒಬ್ಬ ಕೆಲಸಗಾರನ ಇಟ್ಟಿದ್ದೀರಾ ಅಂತಂದಮೇಲೆ ಅವನು ಈ ಥರ 4 ಆಪ್ಷನ್ಸ್ ಕೊಟ್ಟಿದ್ದೀನಿ, ಇದನ್ನು ನಾನು ಮಾಡ್ತೀನಿ ಅಂದಿದ ತಕ್ಷಣ ನೀವು ಯಾವುದೋ ಒಂದು ಮಾಡು ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಅವನು ನಿಮ್ಮ ಹತ್ರ ಬಂದು ನಿಂತಿದ್ದಾನೆ ಅಂದಮೇಲೆ ನೀವು ನಿಮ್ಮ ಕರ್ತವ್ಯ ಮಾಡಲೇಬೇಕು. ಅದಕ್ಕೆ ಅಲ್ವಾ ನೀವು ಅಪ್ಲಿಕೇಶನ್ ಒಳಗಡೆ ಬರಬೇಕಾದ್ರೆ ಅದು ತೋರಿಸಿದೆ, ನಾನು ಇನ್ವಾಲ್ವ್ ಆಗ್ತೀನಿ ಅಂತ ಹೇಳಿದ್ಮೇಲೆ ತಾನೇ ನೀವು ಅಪ್ಲಿಕೇಶನ್ ಒಳಗಡೆ ಬಂದಿದ್ದೀರಾ. ಸೊ ಹಾಗಾಗಿ ಇಲ್ಲಿ ನೀವು ಪ್ರತಿಯೊಂದಕ್ಕೂ ಪೋಲಿಂಗ್ ಮಾಡಬೇಕಾದ್ರೆ ಎಸ್ ಆರ್ ನೋ ನೀವು ಕೊಡಲೇಬೇಕು, ನಿಮಗೆ ಬೇಕಾ ಬೇಡವಾ ಅನ್ನೋದು. ನೆಕ್ಸ್ಟ್, ಸಾರ್ವಜನಿಕ ತೀರ್ಪು ಯೋಚನೆ ಬಿ. ಫಾರ್ ಎಕ್ಸಾಂಪಲ್ ಇವಾಗ ಏನಾಯಿತು, ಎಲ್ಲ ಒಂದು 80% ಜನ ಈ ಯೋಚನೆ A, B, C ಅಂತ ಏನಿತ್ತು ಅದರಲ್ಲಿ B ನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಅನ್ಕೋಣ. ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡಬೇಕು, ಅವನು ಜನರಿಗೆ ಅಂತಿಮ ವರದಿಯನ್ನು ಮಂಡಿಸಲು ದೃಶ್ಯ, ಸಾಕ್ಷ್ಯಚಿತ್ರ, ಪುರಾವೆಗಳಿಂದ ಪ್ರಾಮಾಣೀಕರಿಸಲ್ಪಟ್ಟ ಸಂಪೂರ್ಣ ಪಾರದರ್ಶಕತೆಯೊಂದಿಗೆ PR ನಿಂದ ಕಾರ್ಯಗತಗೊಳಿಸುವಿಕೆ. ಅಕಸ್ಮಾತ್ ಅವನೇನಾದ್ರೂ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿದಾನೆ, ಇವಾಗ ಅವನೇನ್ ಮಾಡಬೇಕು ಕಂಪ್ಲೀಟ್ ಆಗಿ ಎಲ್ಲವನ್ನು ಫೋಟೋಸ್ ತೆಗಿಬೇಕು, ವಿಡಿಯೋಸ್ ತಗೋಬೇಕು, ಏನೇನು ಮಾಡಿದಾನೆ ಎಲ್ಲವನ್ನು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡಲೇಬೇಕು. ಅದಾದ್ಮೇಲೆ ಇವ್ಯಾಲ್ಯೂಯೇಷನ್ ಆಗತ್ತೆ. ಇವ್ಯಾಲ್ಯೂಯೇಷನ್ ಹೆಂಗಾಗತ್ತೆ ನೋಡ್ತಾ ಇದ್ದೀರಾ, 6 ತಿಂಗಳಿಗೊಮ್ಮೆ ಪ್ರಜಾಪ್ರತಿನಿಧಿಯ ಮೌಲ್ಯಮಾಪನಕ್ಕಾಗಿ ಮತದಾನ. ಅಂದ್ರೆ ಅವ್ನು ಮಾಡ್ತಾ ಇರೋ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದಾನ ಇಲ್ವಾ ಅಂತ ಎವ್ರಿ 6 months ಒಂದು ಸರಿ
ಮತ್ತೆ ಮತದಾನ ನಡೆಯುತ್ತೆ. ಏನಕ್ಕೆ? ಅವ್ನ ಕೆಲಸ ಕರೆಕ್ಟಾಗಿ ಮಾಡಿದಾನ ಇಲ್ವಾ ಅಂತ ಹೇಳೋದಕ್ಕೆ. ಅಕಸ್ಮಾತ್ ಅವ್ನ ಕೆಲಸ ಕರೆಕ್ಟಾಗಿ ಮಾಡಿದಾನೆ ಅನ್ಕೊಳ್ಳಿ, ಓಕೆನಾ, ಆಮೇಲೆ ಏನಾಗುತ್ತೆ, ಅಕಸ್ಮಾತ್ ಅವ್ನು ಕರೆಕ್ಟಾಗಿ ಕೆಲಸ ಮಾಡಿಲ್ಲ ಅಂದರೆ ಏನಾಗುತ್ತೆ ಅದನ್ನು ನೋಡೋಣ. ತೃಪ್ತಿಕರವಾಗಿದೆ, ಅಕಸ್ಮಾತ್ ಏನಾದರೂ ನೀವು ಒಪ್ಕೊಂಡಿದ್ದೀರಾ ಅವ್ನು ಮಾಡಿರೋ ಕೆಲಸ ಅಂದರೆ ಮುಂದುವರಿಸಿ. ಮುಂದಕ್ಕೆ ಹೋಗ್ತೀರಾ, ಮುಂದಕ್ಕೆ ಹೋಗ್ಬಿಟ್ಟು ಉತ್ತಮ ಕೆಲಸವನ್ನು ಮುಂದುವರಿಸಿ ಮತ್ತು 6 ತಿಂಗಳ ನಂತರ ನಡೆಯುವ ಮೌಲ್ಯಮಾಪನ ಮತದಾನಕ್ಕೆ ಸಿದ್ಧರಾಗಿ. ಅಕಸ್ಮಾತ್ ಅವ್ನ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದಾನೆ ಅಂದರೆ ಈ ವಿಲ್ ಕಂಟಿನ್ಯೂ, ಅವನು ಆ ಜಾಗದಿಂದ ಇಳಿಯೋ ಅವಶ್ಯಕತೆ ಇಲ್ಲ, ಅವನ ಮುಂದೆ ಕೆಲಸ ಮಾಡ್ಕೊತ ಹೋಗ್ಬೋದು. ಅಕಸ್ಮಾತ್ ತೃಪ್ತಿಕರವಾಗಿಲ್ಲ ಅಂದರೆ ಅಕಸ್ಮಾತ್ ತೃಪ್ತಿ ಆಗಿಲ್ಲ ನಿಮಗೆ, ಆವಾಗ ತಿದ್ದುಪಡಿಗಳು ಏನೇನೋ 50ಕ್ಕಿಂತ ಹೆಚ್ಚು ನಾಗರಿಕರು ಕೆಲಸವನ್ನು ತಿರಸ್ಕರಿಸಿದರೆ 3 ತಿಂಗಳಿಗೆ ಸುಧಾರಣೆ ಮಾಡಿ ಮತ್ತೆ ಮೌಲ್ಯಮಾಪನ, ಮತ್ತೆ ತಿರಸ್ಕರಿಸಿದರೆ ಸ್ಥಾನಕ್ಕೆ ರಾಜೀನಾಮೆ. ಕರೆಕ್ಟ್ ಕೇಳಿಸ್ಕೊಳ್ಳಿ, 50ಕ್ಕಿಂತ ಹೆಚ್ಚು ನಾಗರಿಕರು ಕೆಲಸವನ್ನು ತಿರಸ್ಕರಿಸಿದರೆ, ಆಮೇಲೆ 3 ತಿಂಗಳಿಗೆ ಸುಧಾರಣೆ ಮಾಡಿ ಮತ್ತೆ ಮೌಲ್ಯಮಾಪನವನ್ನು ಮಾಡಬೇಕು. ಅವ್ನು ಮಾಡಿರೋ ಕೆಲಸ ಕರೆಕ್ಟಾಗಿ ಮಾಡಿಲ್ಲ ಅಂದ್ರೆ 3 ತಿಂಗಳಲ್ಲಿ ಅದನ್ನು ಕರೆಕ್ಷನ್ ಮಾಡ್ಕೋಬೇಕು ಅವನು. ಅಕಸ್ಮಾತ್ ಅವ್ನು ಕರೆಕ್ಷನ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಅವನ ಕೆಲಸಕ್ಕೆ ರಾಜೀನಾಮೆ ಕೊಡಬೇಕು. ಕೇಳಿಸ್ಕೊತಿದ್ದೀರಾ ಕ್ಲೀನಾಗಿ? ರಾಜೀನಾಮೆ ಕೊಡಬೇಕು. 5 ವರ್ಷ ಕುತ್ಕೊಂಡು ಒಬ್ಬನೇ ಆಳ್ವಿಕೆ ಮಾಡಕ್ಕಲ್ಲ ಇಲ್ಲಿ ಬಂದಿರೋದು, ಅವ್ನು ಬಂದಿರೋದು ಕೆಲಸ ಮಾಡೋದಕ್ಕೆ. ಕೆಲಸ ಮಾಡಿಲ್ಲ ಅಂತ ಅಂದ್ರೆ ಇಳಿತಾ ಇರ್ಬೇಕು ಅವ್ನ ಕೆಲಸದಿಂದ ಅವನು. ನೆಕ್ಸ್ಟ್ ಏನಾಗುತ್ತೆ ನೋಡೋಣ ಬನ್ನಿ. ಸಂಪೂರ್ಣ ಪಾರದರ್ಶಕತೆಗಾಗಿ ಆಡಳಿತ ಎಲ್ಲಾ ಹಂತಗಳಿಂದ AI ಮತ್ತು ಬ್ಲಾಕ್ ಚೈನ್ ತಂತ್ರಜ್ಞಾನವನ್ನು ತರುವುದು ನಮ್ಮ ಅಂತಿಮ ಗುರಿ. ಸೊ ಇವರ ಅಂತಿಮ ಗುರಿ ಏನು ಪ್ರಜಾಕಿದು ಅಂದರೆ AI ಮತ್ತು ಬ್ಲಾಕ್ ಚೈನ್ ಟೆಕ್ನಾಲಜಿನ ತರಬೇಕು, ಅದರಿಂದ ಪ್ರಜಾಕೀಯ ಸಕ್ಸಸ್ಫುಲ್ ಆಗಬೇಕು ಅಂತ. ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬ್ಲಾಕ್ ಚೈನ್ ಅಂದರೆ ಏನು, AI ಅಂದರೆ ಏನು ಅಂತ. ನೆಕ್ಸ್ಟ್ ಏನಿದೆ, ನೀವು ಆಯ್ಕೆ ಮಾಡಿದ ಆಕಾಂಕ್ಷಿ ಚುನಾವಣೆಯಲ್ಲಿ ಚುನಾಯಿಸಲ್ಪಟ್ಟರೆ ಈ SOP ಲೈವ್ ಅಂದರೆ ಆ್ಯಪ್ ಆಗುತ್ತದೆ ಮತ್ತು ಅದರಂತೆ ಕಾರ್ಯನಿರ್ವಹಿಸುತ್ತಾರೆ. ನನ್ನ ಕ್ಷೇತ್ರ ಆಕಾಂಕ್ಷಿಗಳು ಯಾರು ಅಂತ ನೀವು ನೋಡ್ಬೋದು. ಹಾಗೆ ಆಕಾಂಕ್ಷಿಯಾಗಿ ನೀವು ನೋಂದಾವಣೆ ಕೂಡ ಮಾಡ್ಕೋಬಹುದು. ಈಗ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪ ಅಂದರೆ ಬ್ಲಾಕ್ ಚೈನ್ ಅಂದರೆ ಏನು, AI ಅಂದರೆ ಏನು. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಮೇಲೆ ತುಂಬ ಜನ ಕೆಲಸ ಕಳ್ಕೊತಾ ಇದ್ದಾರೆ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ಬಟ್ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ನಾವು ನಮ್ಮ ದೇಶನ ಉದ್ಧಾರ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಅನ್ನೋದೇ ಈ ಅಪ್ಲಿಕೇಶನ್ ಹೇಳ್ತಾ ಇದೆ. ಹಾಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂದರೆ ಏನು ಅಂದರೆ, ಇವಾಗ ನೀವು ಯೋಚನೆ ಮಾಡ್ಬೋದು, ಸರಿ ಗುರು, ನಾರ್ಮಲ್ ಆಗಿ ಜನ ಹೋಗಿ ಓಟ್ ಹಾಕೋ ಜಾಗದಲ್ಲೇ ಕಳ್ಳೋಟಗಳು ಹಾಕ್ಬಿಟ್ಟು ಜನ ಗೆಲ್ತಾ ಇದ್ದಾರೆ. ಇವಾಗ ಇದ್ರಲ್ಲಿ ಪ್ರತಿಯೊಂದಕ್ಕೂ ಪೋಲಿಂಗ್ ಮಾಡಬೇಕು, ಪ್ರತಿಯೊಂದಕ್ಕೂ ನಾವು ಎಸ್ ಆರ್ ನೋ ಕೊಡಬೇಕು ಅಂತ ಹೇಳ್ತಾ ಇದೆಯಾ? ಇದರಲ್ಲಿ ಕೂಡ ಫೇಕ್ ಆಗ್ಬೋದಲ್ಲ, ಈ ಅಪ್ಲಿಕೇಶನ್ ಕೂಡ ಯಾರಾದ್ರೂ ಹ್ಯಾಕ್ ಮಾಡ್ಬೋದಲ್ಲ ಅಂತ ನೀವು ಅನ್ಕೋಬಹುದು. ಹೌದು, ಅದಕ್ಕೋಸ್ಕರನೇ ಬ್ಲಾಕ್ ಚೈನ್ ಟೆಕ್ನಾಲಜಿನ ತರಬೇಕು ಅಂತ ಇರೋದು. ಸೊ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಮತ್ತೆ AI ಬಂದ್ಮೇಲೆ ಯಾವುದೇ ರೀತಿಯಾದ ಸ್ಕ್ಯಾಮು ನಡೆಯೋದಿಲ್ಲ. ಪರ್ಫೆಕ್ಟ್ ಆಗಿ ಏನ್ ಕೆಲಸ ನಡಬೇಕು ಅದೇ ಕೆಲಸ ನಡೆಯುತ್ತೆ. ಆ ಕೆಲಸಕ್ಕೆ ಪರ್ಫೆಕ್ಟ್ ಆಗಿ ಫೋಟೋಸ್ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗುತ್ತೆ. ನೀವು ಅದನ್ನ ನೋಡ್ಕೊಂಡು ನಿಮ್ ಕೆಲಸ ನಡೀತಾ ಇದೆಯಾ ಇಲ್ವಾ ಅಂತ ನೀವು ಡಿಸೈಡ್ ಮಾಡಿ ಅವ್ನು ಇರಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಬೋದು. ಸೊ ಇದಿಷ್ಟು SOP ಆಯಿತು. SOP ಆದಮೇಲೆ ಕೆಳಗಡೆ ನೀವು ನೋಡ್ತಾ ಇದ್ದೀರಾ, ನಿಮಗೆ ಎಲ್ಲ ಆಕಾಂಕ್ಷಿಗಳು ಯಾರ್ಯಾರೆಲ್ಲ ಆಕಾಂಕ್ಷಿಗಳು ಈಗಾಗಲೇ ಇದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಇವರೆಲ್ಲ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಕೆಲಸ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಾ. ಇಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಇದರಲ್ಲಿ ನಿಮಗೆ 93 ಪೇಜಸ್ ಇದೆ. 93 ಪೇಜಸಲ್ಲಿ ಟೋಟಲ್ 4641 ಜನ. ಓಕೆನಾ? ಎಲೆಕ್ಷನ್ ಗೆಲ್ಲೋದಕ್ಕೆ ನಮಗೆ ಬೇಕಾಗಿರೋದು 200 ಚಿಲ್ಲರೆ ಜನ ಅಷ್ಟೇ. ಬಟ್ 4000 ಜನ ಆಲ್ರೆಡಿ ರೆಡಿ ಆಗಿದ್ದಾರೆ. ಇನ್ನು ಮುಂದೆ ಏನಿದ್ರು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು ಪ್ರಜಾಕೀಯಕ್ಕೆ ನಾವು ಮತ ನೀಡಿ ಅವ್ರನ್ನ ನಾವು ಕೆಲಸಕ್ಕೆ ಇಟ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಏನು ನೋಡ್ತಾ ಇದ್ದೀರಾ, SOP ಇದೆ. ಆಗಲೇ ನಾನು ನಿಮ್ಗೆ ಹೇಳಿದಾಗ SOP ಡೀಟೇಲ್ಸ್ ಕೆಳಗಡೆ ಕೊಟ್ಟಿದ್ದಾರೆ. ಮತ್ತು ಆಕಾಂಕ್ಷಿಯಾಗಿ ನೀವೇನಾದ್ರು ನೋಂದಾವಣಿ ಮಾಡ್ಕೋಬೇಕು, ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಕೆಳಗಡೆ ಡೀಟೇಲ್ಸ್ ಇದೆ, ಅದನ್ನು ಕೂಡ ನೋಡ್ಕೊಂಡು ನೀವು SOPಗಳನ್ನ ಒಪ್ಪಿದ್ದೀನಿ ಅಂತ ನೀವು ಒಪ್ಪಿಗೆ ಕೊಟ್ಟು ಆಮೇಲೆ ನೀವು ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳಕ್ಕಾಗತ್ತೆ. ಸೊ ಇದಿಷ್ಟು ನಿಮಗೆ ಅಪ್ಲಿಕೇಶನಲ್ಲಿ ಸಿಗುವಂಥ ಇನ್ಫಾರ್ಮೇಷನ್ನು. ಈ ಅಪ್ಲಿಕೇಶನಲ್ಲಿರುವ ಎಲ್ಲವನ್ನು ನಾವು ತರ್ತೀವಿ ಯಾವಾಗ ನಾವು ನಿಮ್ಮ ಮುಂದೆ ಕೆಲಸಕ್ಕೆ ಬಂದು ನಿಂತಾಗ ನೀವು ಓಟ್ ಹಾಕಿ ನಮಗೆ ಕೆಲಸ ಕೊಟ್ಟರೆ ಅಂತ. ಇನ್ನೇನು ಬೇಕು ಗುರು ನಿಮಗೆ? 5 ವರ್ಷ ಅವ್ರಿಗೆ ಆಡಳಿತ ಕೊಟ್ಟು ಅವ್ರು ಏನೂ ಉದ್ಧಾರ ಮಾಡ್ತಾ ಇಲ್ಲ. ಇಷ್ಟೆಲ್ಲ ಆದಮೇಲೆ ಕೂಡ ನೀವು ಇನ್ನೂ ಅವರೇ ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಮ್ಮ ದೇಶ ನಿಜವಾಗ್ಲೂ ಉದ್ಧಾರ ಆಗಲ್ಲ. ಪಕ್ಕದ ರಾಜ್ಯದಲ್ಲಿ ಜೋಸೆಫ್ ವಿಜಯ್ ಅವರು ಬಂದ್ಬಿಟ್ಟು ಅಷ್ಟೊಂದು ಡೆವಲಪ್ಮೆಂಟ್ಸ್ ತರ್ತಾ ಇದ್ದಾರೆ. ಅದನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗ್ತಿದೆ. ಇದೆಲ್ಲ ನಮ್ಮ ರಾಜ್ಯದಲ್ಲೂ ಬರಬೇಕು, ನಾವು ಇದನ್ನೆಲ್ಲ ನೋಡಬೇಕು, ನಾವು ಡೆವಲಪ್ಮೆಂಟ್ ಕಾಣಬೇಕು ಅಂತ ತುಂಬಾ ವರ್ಷಗಳಿಂದ ನಾವೆಲ್ಲ ಕಾಯ್ತಾ ಇದ್ದೀವಿ. ಇವಾಗಿನ ಜೆನ್ಸಿಗಳು ಯಾರಿದ್ದೀರಾ ನಿಮ್ಗೆಲ್ಲ ಗೊತ್ತಿದೆ ಪ್ರಜಾಕೀಯ ಹೇಗೆ ವರ್ಕ್ ಆಗ್ತಿದೆ. ನೀವು ಇದನ್ನ ಇನ್ನೊಂದಷ್ಟು ಪಬ್ಲಿಸಿಟಿ ಮಾಡಬೇಕು. ಯಾರ್ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ, ಯಾರ್ಯಾರು ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ನೀವೆಲ್ಲರೂ ಪ್ರಜಾಕೀಯದ ಬಗ್ಗೆ ಮಾತಾಡಬೇಕು. ಎಲ್ಲ ಜನಗಳಿಗೆ ಇದನ್ನ ಸ್ಪ್ರೆಡ್ ಮಾಡಬೇಕು. ಎಲ್ಲರೂ ಇದನ್ನ ಅರ್ಥ ಮಾಡ್ಕೋಬೇಕು. ನಿಮಗೆ ನಿಜವಾಗ್ಲೂ ಚೇಂಜ್ ಬೇಕು ಅಂತಂದ್ರೆ ದಯವಿಟ್ಟು ಮಾಡಿ. ನಿಮಗೆ ಚೇಂಜ್ ಬೇಡ ಅಂದ್ರೆ ಹಾಳಾಗೋಗಿ ನೀವು ಹಿಂಗೆ ಇದ್ದು ಇವಾಗ ಇರುವಂಥ ಸಿಸ್ಟಮೇ ಕರೆಕ್ಟಾಗಿದೆ ಅನ್ಸಿದ್ರೆ ನೀವು ಹಂಗೆ ಇರಿ. ಓಕೆನಾ?
ಬಟ್ ಯಾರ್ಯಾರೆಲ್ಲ ಯೋಚನೆ ಮಾಡಿದ್ದೀರಾ, ಯಾರ್ಯಾರಿಗೆಲ್ಲ ಡೆವಲಪ್ಮೆಂಟ್ ಬೇಕು, ಮುಂದೆ ನಾವು ನಮಗೆ ನಮ್ಮ ಮಕ್ಕಳಿಗೆ ಅವ್ರ ಮಕ್ಕಳಿಗೆಲ್ಲ ನಮ್ಮ ಕರ್ನಾಟಕನ ಸಮೃದ್ಧಿಯಾಗಿ ಅವ್ರು ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತೋ ಪ್ರಜಾಕೀಯನ ಒಪ್ಕೊಳ್ಳಿ. ಇನ್ನೊಂದಷ್ಟು ಜನಕ್ಕೆ ಇದನ್ನ ಶೇರ್ ಮಾಡಿ, ಅವ್ರಿಗೂ ಅರ್ಥ ಆಗಲಿ, ಅವರು ಈ ಪ್ರಜಾಕೀಯದಿಂದ ಇನ್ನೊಂದಷ್ಟು ಒಳಿತನ್ನ ಕಾಣಲಿ ಅಂತ ಹೇಳ್ತಾ ನಾನು ನನ್ನ ಈ ವಿಡಿಯೋ ಅಲ್ಲಿ ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ನಿಮ್ಗೇನಾದರೂ ಡೌಟ್ಸ್ ಇದ್ರೆ ಅಪ್ಲಿಕೇಶನ್ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏನೇನೆಲ್ಲ ಡೌಟ್ಸ್ ಬರುತ್ತೆ ಆ ಡೌಟ್ಸ್ನೆಲ್ಲವನ್ನು ಇನ್ನೊಂದ್ಸರಿ ನಾನು ಪಾಯಿಂಟ್ಸ್ ಮಾಡಿಕೊಂಡು ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಡೌಟ್ಸ್ ಏನೂ ಇಲ್ಲ, ವಿಡಿಯೋ ಕ್ಲಿಯರ್ ಆಗಿದೆ ಅಂದ್ರೆ ಒಳ್ಳೇದು. ಇನ್ನೊಂದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್ ಕಾರ್ತಿಕ್. ಬಾಯ್. ಮುಂದೆ ಒಳಿತಾದ ಕರ್ನಾಟಕವನ್ನು ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ.